ವರ್ಷಗಳಿಂದ ಕಲುಷಿತ ನೀರು ಸರಬರಾಜು. ದಾಸರಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಬಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸರಹಳ್ಳಿ ಗ್ರಾಮದಲ್ಲಿ ಮತ್ತಿಕಟ್ಟೆ ಭಾಗದಿಂದ ಹರಿದು ಬರುವ ಹಳ್ಳದ ನೀರು ನೇರವಾಗಿ ಕುಡಿಯುವ ನೀರಿನ ಬಾವಿಗೆ ಸೇರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ನೀರನ್ನು ಸಮರ್ಪಕವಾಗಿ ಶುದ್ಧೀಕರಿಸದೆ ನಲ್ಲಿಗಳ ಮೂಲಕ ಮನೆಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಇನ್ನು ಮಳೆಗಾಲದಲ್ಲಿ ತೋಟಗಳಿಗೆ ಸಿಂಪಡಿಸುವ ಕ್ರಿಮಿನಾಶಕಗಳು ಮತ್ತು ಇತರ ರಾಸಾಯನಿಕಗಳು ನೀರಿಗೆ ಸೇರುತ್ತಿದ್ದು, ಕೆಲವೊಮ್ಮೆ ನಲ್ಲಿಯ ನೀರಿನಲ್ಲಿ ಹುಳುಗಳು ಕೂಡ ತೇಲಿ ಬರುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ನೀರನ್ನ ನಮ್ಮ ಗ್ರಾಮ ಪಂಚಾಯತಿ ಬಣಕಲ್ ಗ್ರಾಮದಲ್ಲಿರೋ ಪಂಚಾಯತಿಗೆ ಹೋಗಿ ತಗೊಂಡೋಗಿ ಅವ್ರಿಗೆ ತೋರಿಸಿ ಅದನ್ನ ಅವ್ರು ಕುಡಿಬೇಕು, ಇಲ್ಲ ಅವ್ರು ಅಡಿಗೆ ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಜಾಂಡಿಸ್ ರೋಗ, ವಾಂತಿ ಇದು ಎಲ್ಲ ಶುರುವಾಗಿದೆ ಈ ನೀರು ಕುಡಿದು. ಇದು ಬಟ್ಟೆ ತೊಳೆದು ಗಲೀಜು ನೀರು, ಕೊಳಕು ನೀರು, ಮಳೆಯಿಂದ ಬಂದಿರೋ ಗಲೀಜೆಲ್ಲ ಬಾವಿ ಒಳಗೆ ಹೋಗುತ್ತೆ. ಜಲ ನೀರು ಬರಲ್ಲ. ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಮತ್ತೆ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದು ಬೂದಿ ತಗೊಂಡೋಗಿ ತೊಳಿತಾರೆ, ಅದೇ ನೀರು ಬಾವಿ ಬರುತ್ತೆ ಸರ್, ಅದನ್ನೇ ಕುಡಿಯೋದು ನಾವು. ಬಸರೇರು, ಬಾಣತಿಯರು, ಸಣ್ಣ ಮಕ್ಕಳು ಎಲ್ಲ ನೀರು ಕುಡಿದು ಏನಾಗ್ಬೋದು? ಮೇಲ್ಗಡೆ ಬಟ್ಟೆ ತೊಳೆಯೋದು, ಕೆಳಗಡೆ ನಾವು ನೀರು ಕುಡಿಯೋದು. ಯಾವ ಬಟ್ಟೆ ತಂದು ತೊಳಿತಾರೆ ಅಂತ ನಾವು ನೋಡ್ತಾ ಇರ್ತೀವಿ ಸರ್. ಅದನ್ನ ಯಾವ ರೀತಿ ನಾವು ಕುಡಿಯೋದು? ಎಷ್ಟು ವರ್ಷದಿಂದ ಹೇಳಿ ನಮ್ಗೆ ಸಾಕಾಗೋಯ್ತು. ಇನ್ನೇನು ಮಾಡ್ಬೇಕು ನಾವು? ಗ್ರಾಮಸ್ಥರ ಪ್ರಕಾರ ಕಲುಷಿತ ನೀರಿನ ಬಳಕೆಯಿಂದ ಗ್ರಾಮದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿದ್ದು, ನೀರಿನಿಂದ ಹರಡುವ ರೋಗಗಳ ಭೀತಿ ಎದುರಾಗುತ್ತಿದೆ. ಇನ್ನು ಗ್ರಾಮಸ್ಥರಾದ ಪ್ರದೀಪ್ ರವರು ಮಾತನಾಡಿ, 3 ವರ್ಷಗಳಿಂದ ಅಧಿಕಾರಿಗಳು, ಪಂಚಾಯಿತಿ ಸದಸ್ಯರು ಹಾಗೂ ಶಾಸಕರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಆದರೆ ಭರವಸೆ ಮಾತ್ರ ಸಿಕ್ಕಿದೆ, ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಯೋಜನೆಗಳಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದರೂ ದಾಸರಹಳ್ಳಿ ಗ್ರಾಮಸ್ಥರಿಗೆ ಕಲುಷಿತ ನೀರೇ ಗತಿಯಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತಲ್ಲ, ತುಂಬಾ ವರ್ಷದಿಂದ ನಮಗೆ ಹಿಂದೆ ಜಲದ ನೀರು ನಾವು ಕುಡಿತಾ ಇದ್ದೀವಿ. ಈಗ ಏನಾಗಿದೆ ಅಂದ್ರೆ ಮತ್ತಿಕಟ್ಟೆ ಭಾಗದಿಂದ ಏನು ಗೊಚ್ಚೆ ನೀರು ಏನು ಬರುತ್ತೆ, ಫಲ್ಪಾರ್ ಮಾಡಿದ ನೀರು ಏನು ಬರುತ್ತೆ, ಆ ನೀರೆಲ್ಲ ಅದೇ ನೀರಲ್ಲಿ ಆ ಹಳ್ಳದಲ್ಲೇ ಬಂದ ನೀರನ್ನ ಅದೇ ಹಳ್ಳದಲ್ಲಿ ಹಳ್ಳದ ನೀರನ್ನ ಬಾವಿಗೆ ಬರೋದು ಡೈರೆಕ್ಟ್. ಜಲ ನೀರೇನು ಅದರಲ್ಲಿ ಬರಲ್ಲ. ಆ ಬಾವಿ ನೀರನ್ನ ನಾವು ಕುಡಿತಾ ಬಂದಿದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಶಾಸಕರಾದಂಥ ಮ್ಯಾನೋ ಮೋಟಮ್ಮನವರಿಗೆ 3 ಬಾರಿ ಲೆಟರ್ನ ಕೊಟ್ಟಿದ್ದೀವಿ, 2 ಬಾರಿ ವಿಸಿಟ್ಸ್ ಕೂಡ ಮಾಡಿದ್ದೀವಿ. ಆಮೇಲೆ ಪಂಚಾಯತಿ ಕೂಡ 4 ಬಾರಿ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ವಿಸಿಟ್ ಮಾಡಿದ್ವಿ. ಯಾವುದೇ ಕ್ರಮ ತಗೊಳ್ಳಿಲ್ಲ. ನಮ್ಮ ಭಾಗದ ಗ್ರಾಮ ಪಂಚಾಯತಿ ಮೆಂಬರ್ಗಳ ಸಮೇತ ಸೇರಿಸ್ಬಿಟ್ಟು ನಾವು ಈಗ ಈ ನೀರನ್ನ ಶುದ್ಧೀಕರಣ ಮಾಡಿ ನಮಗೆ ಶುದ್ಧವಾದ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ. ಯಾವುದೇ ಕಾರಣಕ್ಕೂ ನಾವು ಈ ಶುದ್ಧ ನೀರನ್ನು ಅವರು ಇದುವರೆಗೂ ಮಾಡಿಕೊಟ್ಟಿಲ್ಲ. 3 ವರ್ಷ ಏನಾಗಿದೆ ಅಂದರೆ ತುಂಬ ನಾವು ಈಗ ಒಂದು ಫಂಕ್ಷನ್ ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡುವಾಗ ನಮ್ಮದೇ ನಾದ್ನಿಗೆ ಬೇಲೂರಲ್ಲ ಅಡ್ಮಿಂಟ್ ಆಗಿದೆ. 2 ಜನ ಅಡ್ಮಿಂಟ್ ಆಗಿ ಪೇಷಂಟ್ ಆಗಿ ಈ ನೀರು ಕುಡಿದು ಅಡ್ಮಿಂಟ್ ಆಗಿದೆ. ಆ ಹೊರಗಡೆಯಿಂದ ಬಂದಂಥ ಜನಗಳು ಏನಂತಾರೆ, ನೀವೆಲ್ಲ ಸೇರಿ ಈ ನೀರು ಯಾಕೆ ಕುಡಿತಿದ್ದೀರಿ, ನೀವು ಶುದ್ಧವಾದ ನೀರನ್ನ ಕುಡಿಯೋ ವ್ಯವಸ್ಥೆ ಮಾಡ್ಕೋಬೋದಲ್ಲ ಅಂತ ನಮಗೆ ಬಂದವರೆಲ್ಲ ಬೈತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ನೀರಿನ ಗುಣಮಟ್ಟ ಪರೀಕ್ಷಿಸಿ ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಮಹಿಳೆಯರು ಹಾಗೂ ಗ್ರಾಮಸ್ಥರು ಖಾಲಿ ಕೊಡಗಳೊಂದಿಗೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದಾಸರಹಳ್ಳಿ ಗ್ರಾಮಸ್ಥರು ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಈ ಗಂಭೀರ ವಿಷಯದಲ್ಲಿ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.